ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 11 ಅಣುವಿನಿಂದ ಕಾಲಗಣನೆ. ಇದರಿಂದ ಇವತ್ತು 3 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 4. ಸಕಾಲ ಪರಮಾಣುರ್ ವೈಭುಂಕ್ತೆ ಪರಮಾಣುತಾಂ ಸತೋ ವಿಶೇಷ ಭುಗ್ಯಸ್ತು ಸಕಾಲ ಪರಮೋ ಮಹಾನ್. ಅನುವಾದ: ಪರಮಾಣು ಕಾಲವನ್ನು ಅದು ಆಕ್ರಮಿಸುವ ಪರಮಾಣು ಸ್ಥಳವನ್ನು ಅನುಸರಿಸಿ ಅಳೆಯಲಾಗುತ್ತದೆ. ಅಪ್ರಕಟಿತ ಸಮಗ್ರ ಅಣುಗಳನ್ನು ಆವರಿಸುವ ಕಾಲವನ್ನು ಮಹಾಕಾಲ ಎಂದು ಕರೆಯಲಾಗಿದೆ. ಶ್ಲೋಕ 5. ಅಣುರ್ದ್ವೌ ಪರಮಾಣು ಸ್ಯಾತ್ ಪ್ರಸರೇಣುಸ್ತ್ರಯ ಸ್ಮೃತಃ ಜಾಲಾರ್ಕರಶ್ಮ್ಯವಗತ ಖಮೇವಾನುಪತನ್ನಗಾತ್. ಅನುವಾದ: ಒಟ್ಟು ಕಾಲದ ವಿಭಜನೆಯನ್ನು ಹೀಗೆ ಮಾಡಲಾಗಿದೆ. 2 ಅಣುಗಳು ಸೇರಿ 1 ಅಣುದ್ವಯವಾಗುತ್ತದೆ ಹಾಗೂ 3 ಅಣುದ್ವಯಗಳು ಸೇರಿ ಒಂದು 6 ಅಣುಗಳ ಗುಚ್ಛ ತ್ರಸರೇಣುವಾಗುತ್ತದೆ. ಈ ತ್ರಸರೇಣು ಕಿಟಕಿಯ ಪರದೆಯ ರಂಧ್ರಗಳ ಮೂಲಕ ಪ್ರವೇಶಿಸಿ ಸೂರ್ಯನ ಬೆಳಕಿನಲ್ಲಿ ಕಾಣಿಸುತ್ತದೆ. ಈ ತ್ರಸರೇಣು ಆಕಾಶದ ಕಡೆಗೆ ಚಲಿಸುವುದನ್ನು ಸ್ಪಷ್ಟವಾಗಿ ಕಾಣಬಹುದು. ಶ್ಲೋಕ 6. ತ್ರಸರೇಣು ತ್ರಿಕಂ ಭುಂಕ್ತೆ ಯಃ ಕಾಲ ಸತ್ರುಟಿ ಸ್ಮೃತಃ ಶತಭಾಗಸ್ತು ವೇದ ಸ್ಯಾತ್ ತ್ರೈಸ್ತ್ರಿಭಿಸ್ತು ಲವ ಸ್ಮೃತಃ. ಅನುವಾದ: 3 ತ್ರಸರೇಣುಗಳು ಒಂದಾಗಲು ಬೇಕಾಗುವ ಕಾಲಾವಧಿಯನ್ನು ತ್ರುಟಿ ಎಂದು ಕರೆಯಲಾಗಿದೆ. ಅಂತಹ 100 ತ್ರುಟಿಗಳು ಸೇರಿ ಒಂದು ವೇದವಾಗುತ್ತದೆ. 3 ವೇದಗಳು ಸೇರಿ ಒಂದು ಲವವಾಗುತ್ತದೆ. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಮೈತ್ರೇಯ ಮಹರ್ಷಿಗಳು ಈ ಸೃಷ್ಟಿ ಅನ್ನೋದು ಹೇಗೆ ಆಯಿತು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಅದರಲ್ಲಿ ಅಣು ಅಂತಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಆಮೇಲೆ ಆ ಅಣುವಿನಿಂದನೇ ಈ ಭೌತಿಕ ಜಗತ್ತು ಸೃಷ್ಟಿಯಾಗೋದು, ಅಂದರೆ ಆ ಅಣುವಿನ ಸಂಯೋಜನೆಯಿಂದ ಸೃಷ್ಟಿಯಾಗೋದು ಅನ್ನೋದನ್ನು ಕೂಡ ನಾವು ತಿಳ್ಕೊಂಡ್ವಿ. ಮತ್ತೆ ಅದು ಒಂದು ರೂಪವನ್ನು ತಗೊಂಡಾಗ ಅದರ ಚಲನೆ ಆಗುತ್ತಲ್ಲ, ಆ ಚಲನೆಯನ್ನು ಅಳತೆ ಮಾಡೋದನ್ನ ಕಾಲ ಅಂತ ತಿಳ್ಕೊಂಡ್ವಿ. ಅಂದರೆ ಕಾಲದ ಮುಖಾಂತರ ಅದನ್ನು ನಿರ್ಧಾರ ಮಾಡ್ತೀವಿ. ಆ ಕಾಲ ಅನ್ನೋದು ಭಗವಂತನ ಶಕ್ತಿ. ಅವನು ಕಣ್ಮುಂದೆ ಕಾಣಿಸ್ಕೊಳ್ದೇ ಇದ್ರು ಕೂಡ ಎಲ್ಲವನ್ನ ನಿಯಂತ್ರಣ ಮಾಡುವಂಥವನು ಅವನು ಅನ್ನೋದನ್ನು ಕೂಡ ನಾವು ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಆ ಪರಮಾಣು ಕಾಲವನ್ನ ಅದು ಆಕ್ರಮಿಸ್ಕೊಳ್ಳುತ್ತಲ್ಲ ಜಾಗ, ಆ ಸ್ಥಳವನ್ನ ಅನುಸರಿಸಿ ಅಳೆಯತ್ತೆ. ಅಂದ್ರೆ ಅದು ಎಲ್ಲಿ ಯಾವಾಗ ಆವರಿಸ್ಕೊಳ್ಳುತ್ತೋ ಆ ಒಂದು ಸ್ಥಳವನ್ನ, ಅದರಿಂದ ಆ ಪರಮಾಣು ಕಾಲ ಅನ್ನೋದನ್ನ ನಿರ್ಧಾರ ಮಾಡ್ತಾರೆ, ಅಂದ್ರೆ ಅಳಿತಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವುದು ನಮ್ಮ ಕಣ್ಣು ಮುಂದೆ ಕಾಣಿಸ್ಕೊಳ್ಳೋದಿಲ್ವೋ, ಅಪ್ರಕಟಿತವಾದ ಅಂದ್ರೆ ಕಾಣಿಸ್ಗೊಳ್ಳದೆ ಇರುವಂತಹ ಎಲ್ಲ ಅಣುಗಳನ್ನ ಆವರಿಸುವಂತಹ ಕಾಲವನ್ನ ಮಹಾಕಾಲ ಅಂತ ಕರೀತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದಕ್ಕೆ ಗುರುಗಳು ಭಾವಾರ್ಥದಲ್ಲಿ ಏನ್ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಕಾಲ ಮತ್ತೆ ಸ್ಥಳ ಇದೆರಡೂ ಕೂಡ ಪರಸ್ಪರ ಸಂಬಂಧಿತ ಪದಗಳು. ಎರಡಕ್ಕೂ ಒಂದಕ್ಕೊಂದು ಲಿಂಕ್ ಇದೆ. ಕಾಲವನ್ನು ಅದು ಆಕ್ರಮಿಸುವ ಅಣುಸ್ಥಳದ ರೂಪದಲ್ಲಿ ಅಳೆಯಲಾಗುತ್ತದೆ. ಮಾನಕ ಕಾಲವನ್ನು ಸೂರ್ಯನ ಚಲನೆಯನ್ನು ಆಧರಿಸಿ ಪರಿಗಣನೆ ಮಾಡಲಾಗುತ್ತದೆ. ಸೂರ್ಯ ಅಣುವನ್ನು ಹಾದು ಹೋಗುವ ಸಮಯವನ್ನು ಅಣುಕಾಲ ಎಂದು ಪರಿಗಣಿಸಲಾಗುತ್ತದೆ. ಎಲ್ಲ ಸಂದರ್ಭದ ಮಹಾಕಾಲವು ದ್ವಂದ್ವವಿಲ್ಲದ ಪ್ರಕಟಿತ ರೂಪದ ಇಡೀ ಅಸ್ತಿತ್ವವನ್ನು ಆವರಿಸುತ್ತದೆ. ಎಲ್ಲ ಗ್ರಹಗಳು ಪರಿಭ್ರಮಣದ ಮೂಲಕ ಸ್ಥಳವನ್ನು ಆಕ್ರಮಿಸುತ್ತಾ ಹೋಗುತ್ತವೆ. ಆ ಸ್ಥಳವನ್ನು ಅಣುಗಳ ರೂಪದಲ್ಲಿ ಪರಿಗಣಿಸಲಾಗುತ್ತದೆ. ಪ್ರತಿಯೊಂದು ಗ್ರಹಕ್ಕೂ ತನ್ನದೇ ಆದ ನಿರ್ದಿಷ್ಟ ಕಕ್ಷೆ ಇದ್ದು ಅದನ್ನು ಅದು ವ್ಯತ್ಯಾಸಗೊಳಿಸದೆ ಪರಿಕ್ರಮಿಸುತ್ತಿರುತ್ತದೆ. ಅದೇ ರೀತಿ ಸೂರ್ಯನಿಗೂ ತನ್ನದೇ ಆದ ಕಕ್ಷೆ ಇದೆ. ಸೃಷ್ಟಿ, ಸ್ಥಿತಿ ಮತ್ತು ಲಯದ ಕಾಲದ ಪರಿಗಣನೆಯು ಸೃಷ್ಟಿಯ ಅಂತ್ಯದವರೆಗೂ ನಡೆಯುವ ಸಮಗ್ರ ಗ್ರಹಮಂಡಲದ ಪರಿಕ್ರಮಣವನ್ನು ಅವಲಂಬಿಸಿ ನಿರ್ಧಾರವಾಗುತ್ತದೆ. ಇದನ್ನು ಪರಮಕಾಲವೆಂದು ಕರೆಯಲಾಗಿದೆ. ಇಲ್ಲಿ ಕಾಲದ ಬಗ್ಗೆ ಕಂಪ್ಲೀಟ್ ವಿವರಣೆಯನ್ನ ಗುರುಗಳು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈಗ ನೋಡಿ, ಕಾಲ ಮತ್ತೆ ಸ್ಥಳ ಇದೆರಡೂ ಕೂಡ ಒಂದಕ್ಕೊಂದು ಸಂಬಂಧ ಇರುವಂತ ಪದಗಳು. ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ. ಕಾಲವನ್ನ ಅದು ಎಲ್ಲಿ ಆಕ್ರಮಿಸ್ಕೊಳ್ಳುತ್ತೋ ಆ ಸ್ಥಳ, ಅಣುಸ್ಥಳ ಅಂತ ಹೇಳ್ತೀವಲ್ವ, ಅದರ ಒಂದು ರೂಪದಲ್ಲಿ ಇದನ್ನ ಅಳಿತಾರೆ. ಹೇಗೆ ಅಂತಂದ್ರೆ ನೋಡಿ, ಈಗ ಮಾನಕ ಕಾಲವನ್ನ, ಅಂದ್ರೆ ಈಗ ನಾವು ಏನಾದ್ರೂ ಒಂದು ಅಳಿಬೇಕು,
ಎಲ್ಲಿಂದ ಎಲ್ಲಿವರೆಗೂ ಆಯಿತು ಅಂತ ನಾವು ಅಳಿತೀವಲ್ವಾ, ಅದನ್ನು ಹೇಗೆ ನಾವು ನಿರ್ಧಾರ ಮಾಡ್ತೀವಿ ಅಂತಂದರೆ ಸೂರ್ಯನ ಚಲನೆಯನ್ನು ಆಧರಿಸಿ. ಅಂದರೆ ಸೂರ್ಯ ಇವಾಗ ನೋಡಿ ಬೆಳಗ್ಗೆ ಆಯಿತು, ಸಾಯಂಕಾಲ ಆಯಿತು, ಮಧ್ಯಾಹ್ನ ಆಯಿತು ಅಂತೆಲ್ಲ ನಾವು ಅಳತೆ ಮಾಡ್ತೀವಲ್ವಾ. ಇವಾಗ ಯಾವ ಟೈಮು ಅನ್ನೋದನ್ನ ಹೇಗೆ ನೋಡ್ತೀವಿ ನಾವು? ಸೂರ್ಯನ ಒಂದು ಚಲನೆಯನ್ನು ಆಧಾರವಾಗಿಟ್ಕೊಂಡು ನಾವು ಸಮಯವನ್ನು ತಿಳ್ಕೊಳ್ತೀವಿ ಅಥವಾ ಸಮಯವನ್ನು ನಾವು ಲೆಕ್ಕ ಹಾಕ್ತೀವಲ್ವಾ. ಆ ಸೂರ್ಯ ಅಣುವನ್ನು ಹಾದು ಹೋಗುವಂತಹ ಸಮಯವನ್ನು ಅಣುಕಾಲ ಅಂತ ಹೇಳಿದ್ದಾರೆ. ಎಲ್ಲ ಒಂದು ಸಂದರ್ಭದಲ್ಲೂ ಕೂಡ ಈ ಮಹಾಕಾಲ ಅನ್ನೋದು ಯಾವುದೇ ದ್ವಂದ್ವ ಇಲ್ಲದೆ ಇರುವಂತಹ ಪ್ರಕಟಿತ ರೂಪದ ಇಡೀ ಅಸ್ತಿತ್ವವನ್ನು ಆವರಿಸ್ಕೊಳ್ಳುತ್ತೆ. ಈಗ ಈ ಜಗತ್ತಲ್ಲಿ ಈ ಕಾಲ ಅನ್ನೋದು ಎಲ್ಲೂ ಇಲ್ಲ ಅಂತ ಹೇಳಕ್ಕೆ ಆಗಲ್ಲ. ಎಲ್ಲ ಕಡೆನೂ ಕೂಡ ಅದು ಆವರಿಸ್ಕೊಂಡಿರುತ್ತೆ. ಈಗ ಎಲ್ಲ ಗ್ರಹಗಳಿದೆಯಲ್ವಾ, ಆ ಗ್ರಹಗಳು ಕೂಡ ಒಂದು ಸುತ್ತ ಹಾಕ್ತಾ ಅಂದರೆ ಪರಿಭ್ರಮಣ ಮಾಡೋದು ಅಂತ ಹೇಳ್ತಾರಲ್ಲ, ಆ ರೀತಿ ಪರಿಭ್ರಮಣದ ಮೂಲಕ ಆ ಸ್ಥಳವನ್ನ ಆಕ್ರಮಿಸ್ಕೊಳ್ತಾ ಹೋಗುತ್ತೆ. ಈ ಸ್ಥಳವನ್ನ ಅಣುಗಳ ರೂಪದಲ್ಲಿ ಇಲ್ಲಿ ಪರಿಗಣಿಸಲಾಗುತ್ತೆ. ಅಂದ್ರೆ ನಾವೇನಾದ್ರೂ ಒಂದು ಹೇಳಬೇಕು ಅಂತಂದಾಗ ಅಣು ಅಂತ ಅಂದ್ಬಿಟ್ಟು ಹೇಳಿ ಅದನ್ನ ಹೇಳ್ತೀವಿ ಆಯ್ತಾ. ಒಂದೊಂದು ಗ್ರಹನೂ ಕೂಡ ತನ್ನದೇ ಆದಂಥ ಒಂದು ಪಥ ಇರುತ್ತೆ, ಅದೇ ರೀತಿ ಅದು ಸುತ್ತುತ್ತಾ ಇರುತ್ತೆ. ಅಂದರೆ ಇಷ್ಟೇ ಸ್ಪೀಡಲ್ಲಿ ಸುತ್ತಬೇಕು ಮತ್ತು ಇಷ್ಟೇ ಹೊತ್ತು ಸುತ್ತಬೇಕು ಅಂತೆಲ್ಲ ಇರುತ್ತೆ. ಆ ಕಾಲದ ಒಂದು ಪರಿಗಣನೆಯಲ್ಲಿ ಅದು ತನ್ನ ಕಕ್ಷೆಯಲ್ಲೇ ಇದ್ಕೊಂಡು ಅದು ಪರಿಭ್ರಮಣೆ ಮಾಡ್ತಾ ಇರುತ್ತೆ. ಎಲ್ಲೂ ಕೂಡ ಅದು ಸ್ವಲ್ಪನೂ ವ್ಯತ್ಯಾಸ ಇಲ್ಲದೆ ಅದು ತನ್ನ ಕೆಲಸವನ್ನ ಮಾಡ್ತಾ ಇರುತ್ತೆ. ಅದೇ ರೀತಿ ಸೂರ್ಯನಿಗೂ ಕೂಡ ಅದು ಒಂದು ಗ್ರಹನೇ ಅಲ್ವಾ, ಅದಕ್ಕೂ ಕೂಡ ತನ್ನದೇ ಆದಂಥ ಒಂದು ಕಕ್ಷೆ ಇರುತ್ತೆ. ಅದು ತನ್ನದೇ ಆದಂಥ ಒಂದು ಕಕ್ಷೆ ತನ್ನ ಪಥದಲ್ಲೇ ಸುತ್ತುತ್ತಾ ಇರುತ್ತೆ. ಈ ರೀತಿ ಸೃಷ್ಟಿ ಸ್ಥಿತಿ ಲಯ ಈ ಒಂದು ಕಾಲದ ಪರಿಗಣನೆ ಅನ್ನೋದಿದೆಯಲ್ಲ, ಅಂದರೆ ಸೃಷ್ಟಿ ಅನ್ನೋದು ಅದು ಎಲ್ಲಿಂದ ಎಲ್ಲಿವರೆಗೂ ಇದೆ, ಈ ರೀತಿ ನಾವು ಲೆಕ್ಕಾಚಾರ ಎಲ್ಲ ಆಗ್ತೀವಲ್ವಾ, ಅದೆಲ್ಲವೂ ಕೂಡ ಸೃಷ್ಟಿಯ ಅಂತ್ಯದವರೆಗೆ ನಡೆಯುವಂತಹ ಸಮಗ್ರ ಗ್ರಹಮಂಡಲಗಳು, ಅಂದರೆ ಒಂದೇ ಗ್ರಹ ಅಂತಲ್ಲ, ಎಲ್ಲ ಗ್ರಹಮಂಡಲಗಳು ಹೇಗೆ ಅದು ಪರಿಕ್ರಮಣವನ್ನು ಮಾಡ್ತಾ ಇದೆಯೋ ಅದರ ಮೇಲೆ ನಿರ್ಧಾರ ಆಗುತ್ತೆ. ಈಗ ಸೃಷ್ಟಿ ಸ್ಥಿತಿ ಲಯದ ಕಾಲ ಇದೆಯಲ್ಲ, ಅದರ ಒಂದು ಪರಿಗಣನೆ ಅಂದರೆ ಅದನ್ನು ಹೇಗೆ ಲೆಕ್ಕಾಚಾರ ಹಾಕೋದು, ಅದೆಲ್ಲ ಹೇಗಾಗುತ್ತೆ ಅಂತಂದರೆ ಈ ಗ್ರಹಗಳು ಚಲಿಸ್ತಾ ಇದಾವಲ್ವಾ, ಅದರ ಆಧಾರದ ಮೇಲೆ ಆಗುತ್ತೆ. ಇದನ್ನು ಪರಮಕಾಲ ಅಂತ ಕರೀತಾರೆ ಅಂತಂದ್ಬಿಟ್ಟು ಇಲ್ಲಿ ಗುರುಗಳು ಡೀಟೇಲ್ ಆಗಿ ವಿವರಣೆಯನ್ನು ಮಾಡಿದ್ದಾರೆ. ಇನ್ನು ಮುಂದಿನ ಶ್ಲೋಕದಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಒಟ್ಟು ಕಾಲದ ವಿಭಜನೆಯನ್ನ, ಈಗ ಒಂದು ಕಾಲ ಹೇಗಾಯಿತು ಹೇಗೆ ಅದು ಬಂತು ಅನ್ನೋದೆಲ್ಲ ನಮಗೆ ಗೊತ್ತಾಯ್ತಲ್ವಾ. ಈಗ ಆ ಕಾಲವನ್ನ ಹೇಗೆ ವಿಭಜನೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಹೇಗೆ ಅಂತಂದ್ರೆ 2 ಅಣುಗಳು ಅಂತಂದ್ರೆ, ಈಗ ಒಂದು ಅಣು ಅದು ಕಣ್ಣಿಗೂ ಕಾಣಿಸೋದಿಲ್ಲ ನಮ್ಗೆ, ಆದ್ರೆ ಅದು ಒಂದಕ್ಕೊಂದು ಸಂಯೋಗ ಆದಾಗ ನಮಗದು ಕಣ್ಣಿಗೆ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ, ಒಂದು ರೂಪವನ್ನ ಪಡ್ಕೊಳ್ಳುತ್ತೆ, ಒಂದು ಚಲನೆ ಇರುತ್ತೆ ಅದಕ್ಕೆ. ಈಗ 2 ಅಣುಗಳು ಸೇರ್ಕೊಂಡಾಗ ಅಲ್ಲಿ ಅಣುದ್ವಯವಾಗುತ್ತೆ. ದ್ವಯ ಅಂದ್ರೆ 2 ಅಣುದ್ವಯ ಆಯ್ತು. ಈಗ 3 ಅಣುದ್ವಯಗಳು ಸೇರ್ಕೊಂಡಾಗ 6 ಅಣುಗಳಿರುತ್ತಲ್ಲ, ಈಗ 2 ಅಣುಗಳು ಸೇರಿದಾಗ ಅಣುದ್ವಯವಾಯ್ತು. ಆ ರೀತಿಯ 3 ಅಣುದ್ವಯಗಳು ಸೇರಿದಾಗ 6 ಅಣುಗಳ ಒಂದು ಗುಂಪಾಯ್ತಲ್ವಾ, ಅದನ್ನ ತ್ರಸರೇಣು ಅಂತ ಕರೀತಾರೆ. ಆ ತ್ರಸರೇಣು ಏನಾಗುತ್ತೆ, ಕಿಟಕಿಯ ಪರದೆಯ ರಂಧ್ರದ ಮೂಲಕ, ಈಗ ಕಿಟಕಿಯ ಪರದೆ ಇರುತ್ತಲ್ಲ ಅದರಲ್ಲಿ ಒಂದು ತೂತಿರುತ್ತೆ, ಹೋಲ್, ಅದ್ರ ಮೂಲಕ ಬಂದಾಗ ಪ್ರವೇಶ ಮಾಡಿ ಸೂರ್ಯನ ಬೆಳಕಲ್ಲಿ ನಮಗೆ ಅದು ಕಾಣಿಸ್ಕೊಳ್ಳುತ್ತೆ. ಈಗ ಅಲ್ಲಿವರೆಗೂ ನಮಗೆ ಅದು ಕಾಣಿಸ್ಕೊಳ್ಳೋದಿಲ್ಲ ಈ ಒಂದು ನಮ್ಮ ಒಂದು ಕಣ್ಣುಗಳಿಗೆ. ಆದ್ರೆ ಯಾವಾಗ ಅದು 3 ಅಣುದ್ವಯಗಳು ಸೇರಿದಾಗ 6ರ ಒಂದು ಗುಚ್ಛ ಆಗತ್ತಲ್ವಾ, ಅದು ನಮಗೆ ಆ ಒಂದು ಸೂರ್ಯನ ಬೆಳಕಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ತ್ರಸರೇಣು ಅಂತ ಹೇಳ್ತಾರೆ. ಆ ತ್ರಸರೇಣು ಆಕಾಶದ ಕಡೆಗೆ ಹೋಗ್ತಾ ಇರೋದು ನಮಗೆ ಸ್ಪಷ್ಟವಾಗಿ ಕಾಣಿಸುತ್ತೆ ಅಂತ ಹೇಳ್ತಾರೆ. ಈಗ ನಾವು ಕಣ್ಣನ್ನು ಹೀಗೆ ಬಿಟ್ಕೊಂಡಿದ್ದಾಗ ಏನೋ ಒಂದು ಚಲನೆ ಆಗೋದನ್ನ ನೋಡ್ತೀವಿ ಸಣ್ಣ ಸಣ್ಣದಾಗಿ, ಅದನ್ನ ನಾವು ನೋಡೋದಕ್ಕೆ ಸಾಧ್ಯ ಆಗೋದು ಆಗ. ಇನ್ನೂ ಸೂಕ್ಷ್ಮವಾಗಿರುವಂಥದ್ದು ಯಾವುದು, 2 ಅಥವಾ 3 ಇರುತ್ತಲ್ಲ ಅದು ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ಳೋದಿಲ್ಲ. ಅದು ಯಾವಾಗ ಗುಚ್ಛವಾಗಿ ಇರುತ್ತೋ ಆವಾಗ ನಮ್ಮ ಕಣ್ಣಿಗೆ ಅದು ಕಾಣಿಸ್ಕೊಳ್ಳುತ್ತೆ. ಅದು ಏನು ಸೂರ್ಯನ ಬೆಳಕಿನಲ್ಲಿ ಮಾತ್ರ ನಮಗೆ ಅದು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಅಣುವು ಅಗೋಚರ ಕಣವೆಂದು ವರ್ಣಿತವಾಗಿದೆ, ಆದರೆ ಅಂತಹ 6 ಅಣುಗಳು ಒಂದು ಕೂಡಿದಾಗ ಅದನ್ನು ತ್ರಸರೇಣು ಎಂದು ಕರೆಯಲಾಗಿದೆ. ಇದು ಕಿಟಕಿಯ ಪರದೆಯ ರಂಧ್ರಗಳ ಮೂಲಕ ಹಾದು ಹೋಗಿ ಸೂರ್ಯನ ಬೆಳಕಿನಲ್ಲಿ ಕಾಣಿಸುತ್ತದೆ.
ಈಗ ನೋಡಿ ನಮ್ಗೆ ಅರ್ಥ ಆಯ್ತಲ್ವಾ? ಈಗ ಒಂದು ಅಣು ಇರುತ್ತಲ್ಲ, ಆವಾಗ ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ಳೋದಿಲ್ಲ ಅದು ಅಗೋಚರ ಅಂತ ಹೇಳಿದ್ದಾರೆ. ಅದು ಯಾರ ಕಣ್ಣಿಗೂ ಕಾಣಿಸ್ಕೊಳ್ದೇ ಇರುವಂಥದ್ದು. ಯಾವಾಗ ಅದು ಒಂದಕ್ಕೊಂದು ಸೇರಿ 6 ಕಣಗಳಾಗುತ್ತಲ್ಲ, ಅದನ್ನ ತ್ರಸರೇಣು ಅಂತ ಕರೀತಾರೆ. ಅದು ಮಾತ್ರ ನಮಗೆ ಸೂರ್ಯನ ಬೆಳಕಿನಲ್ಲಿ ಕಾಣಿಸ್ಕೊಳ್ಳೋದು. ಯಾವಾಗ ಕಿಟಕಿಯ ಪರದೆಯ ರಂಧ್ರದ ಮೂಲಕ ಹಾದು ಹೋಗುತ್ತಲ್ಲ, ಆವಾಗ ನಮಗೆ ಅದು ಕಾಣಿಸ್ಕೊಳ್ಳುತ್ತೆ. ಬೇಕಾದ್ರೆ ನೀವು ಅದನ್ನ ಗಮನಿಸಿ, ಸೂರ್ಯನ ಬೆಳಕು ಸಣ್ಣ ಒಂದು ಹೋಲಿಂದ ಬರ್ತಾ ಇರುತ್ತೆ ನೋಡಿ, ಸೂರ್ಯನ ಬೆಳಕು ಅದ್ರ ಮಧ್ಯದಲ್ಲಿ ನಮಗದು ಚೆನ್ನಾಗಿ ಕಾಣಿಸುತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ಸೂರ್ಯನ ಬೆಳಕಲ್ಲಿ ಅದು ಕಾಣಿಸುತ್ತೆ ಅಂತಂದ್ಬಿಟ್ಟು. ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಈ ರೀತಿಯ 3 ತ್ರಸರೇಣುಗಳು ಒಂದಾಗೋದಕ್ಕೆ ಬೇಕಾಗಿರುವಂತಹ ಕಾಲಾವಧಿಯನ್ನ, ಈಗ ಅಣುದ್ವಯಗಳು ಆಯ್ತು, ಆ 3 ಅಣುದ್ವಯಗಳು ಸೇರಿದಾಗ ತ್ರಸರೇಣು ಆಗುತ್ತಲ್ಲ, ಅಂಥ 3 ತ್ರಸರೇಣುಗಳು ಅಂದ್ರೆ 6 ಇರುವಂಥದ್ದು 3 ಸೇರಿದಾಗ, ಅದು ಸೇರಬೇಕಾದ್ರೆ ಎಷ್ಟು ಕಾಲಾವಧಿ ಬೇಕೋ ಅದನ್ನ ಏನಂತ ಕರೀತಾರೆ? ತ್ರುಟಿ ಅಂತ ಕರೀತಾರೆ. ಅಂತಹ 100 ತ್ರುಟಿಗಳನ್ನ ಸೇರಿಸಿದಾಗ ಒಂದು ವೇದ ಆಗತ್ತೆ ಅಂತ ಹೇಳಿದ್ದಾರೆ. ಅಂಥ 3 ವೇದಗಳು ಸೇರಿ ಒಂದು ಲವವಾಗುತ್ತೆ. ಅಂದ್ರೆ ಕಾಲವನ್ನ ನಾವು ಹೇಗೆ ಅಳಿಯೋದು ಅನ್ನೋದನ್ನ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಇದಕ್ಕೆ ಇಂಟ್ರೆಸ್ಟ್ ಇರೋರು ಇನ್ನೂ ಡೀಟೇಲ್ ಆಗಿ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೋದು. ಈಗ ನಮಗೆ ಒಂದು ನಾಲೆಡ್ಜ್ ಗೊತ್ತಾಗ್ಲಿ, ಹೇಗೆ ಈ ಕಾಲ ಅನ್ನೋದು ಆಗಿದೆ, ಹೇಗೆ ಇದನ್ನ ಮೆಷರ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ವಿವರಣೆಯನ್ನ ಕೊಡ್ತಾ ಇದ್ದಾರೆ ಭಾಗವತದಲ್ಲಿ. ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. 1 ಸೆಕೆಂಡನ್ನು 1687.5 ಭಾಗಗಳಾಗಿ ವಿಭಜಿಸಿ ಆ ಪ್ರತಿಯೊಂದು ಕಾಲಾವಧಿಯನ್ನು ತ್ರುಟಿ ಎಂದು ಪರಿಗಣಿಸಲಾಗಿದೆ. ಅದು 18 ಅಣುಕಣಗಳು ಸಂಯೋಜನೆಗೊಳ್ಳಲು ಹಿಡಿಯುವ ಕಾಲವಾಗಿರುತ್ತದೆ. ಬೇರೆ ಬೇರೆ ವಸ್ತು ರೂಪಗಳಲ್ಲಿ ಆಗುವ ಇಂತಹ ಅಣು ಸಂಯೋಜನೆಗಳು ಭೌತಿಕ ಕಾಲಗಣನೆಯನ್ನು ಸೃಷ್ಟಿಸುತ್ತವೆ. ಬೇರೆ ಬೇರೆ ಕಾಲಾವಧಿಗಳ ಪರಿಗಣನೆಗೆ ಸೂರ್ಯನೇ ಕೇಂದ್ರ ಬಿಂದುವಾಗಿರುತ್ತಾನೆ. ಇಲ್ಲಿ ನಾವೀಗ 1 ಸೆಕೆಂಡ್ ಅಂತ ಹೇಳ್ತೀವಲ್ವಾ, ಆ 1 ಸೆಕೆಂಡನ್ನ 1687.5 ಅಷ್ಟು ಭಾಗವಾಗಿ ವಿಭಜನೆ ಮಾಡಿದಾಗ ಆ ಪ್ರತಿಯೊಂದು ಕಾಲಾವಧಿ ಇದೆಯಲ್ಲ, ಅದನ್ನ ತ್ರುಟಿ ಅಂತ ಕರೆಯೋದು. ಇಲ್ಲಿ ತ್ರಸರೇಣುಗಳು ಅಂದ್ರೆ 3 ತ್ರಸರೇಣುಗಳು ಸೇರಿದಾಗ ಒಂದು ತ್ರುಟಿ ಆಗುತ್ತೆ ಅಂತ ಹೇಳಿದ್ರಲ್ಲ, ಆ ಒಂದು ತ್ರುಟಿ ಅಂತಂದ್ರೆ ಏನು ಅನ್ನೋದನ್ನ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಆ ಒಂದು ಅಂದ್ರೆ ನಾವು ಇವಾಗ ಯೂಸ್ ಮಾಡುವಂಥದ್ದು ಸೆಕೆಂಡು, ನಮಗೆ ಗೊತ್ತಿರುವಂಥದ್ದು. ಆ ಸೆಕೆಂಡನ್ನ 1687 ಭಾಗಗಳಾಗಿ ವಿಭಜನೆ ಮಾಡ್ತೀವಲ್ವಾ, ಆ ಒಂದೊಂದು ಭಾಗವನ್ನ ತ್ರುಟಿ ಅಂತ ಕರೆಯೋದು. ಅದು 18 ಅಣುಕಣಗಳ ಸಂಯೋಜನೆ. ಆ 18 ಹೆಂಗ್ ಬಂತು ಅಂತಂದ್ರೆ 3 ತ್ರಸರೇಣುಗಳು. ಒಂದು ತ್ರಸರೇಣುವಲ್ಲಿ 6 ಅಣುಗಳಿರುತ್ತಲ್ವಾ, ಅಂತ 6ರ 3 ಗುಂಪುಗಳನ್ನ ಹಾಕಿದಾಗ ಅದು 18 ಅಣುಕಣಗಳು ಆಗತ್ತೆ. ಆ 18 ಅಣುಕಣಗಳು ಸೇರ್ಕೊಳ್ಳುತ್ತಲ್ಲ, ಸಂಯೋಜನೆ ಆಗುತ್ತಲ್ಲ, ಅದಕ್ಕೆ ಹಿಡಿಯುವಂತ ಕಾಲವನ್ನ ಇಲ್ಲಿ ತ್ರುಟಿ ಅಂತ ಕರೆಯುವಂಥದ್ದು. ಈ ರೀತಿ ಬೇರೆ ಬೇರೆ ಯಾವುದು ವಸ್ತುಗಳು ರೂಪವನ್ನ ತಗೊಳ್ಳುತ್ತೋ ಆ ತಗೊಳ್ಳುವಂತಹ ಅಣು ಸಂಯೋಜನೆಗಳು ಈ ಭೌತಿಕ ಕಾಲಗಣನೆಯನ್ನ ಸೃಷ್ಟಿ ಮಾಡುತ್ತೆ. ಬೇರೆ ಬೇರೆ ಒಂದು ಕಾಲ ಅವಧಿ ಇದೆಲ್ಲವೂ ಕೂಡ ಯಾವ ರೀತಿ ಆಗಿದೆ ಅಂತಂದ್ರೆ ಸೂರ್ಯನೇ ಅದಕ್ಕೆ ಕೇಂದ್ರ ಬಿಂದುವಾಗಿದ್ದಾನೆ. ಸೂರ್ಯನನ್ನ ಮೂಲವಾಗಿ ತಗೊಂಡು ಅವನ ಒಂದು ಸಂಚಲನೆ ಹೇಗಾಗುತ್ತೋ ಅದರ ಮೇಲೆ ಕಾಲದ ಒಂದು ಮೆಷರ್ಮೆಂಟ್ ಅನ್ನ ಮಾಡ್ತಾರೆ. ಇಲ್ಲಿ ನಾವು ಅದೇ ರೀತಿ ಅಲ್ವಾ, ಬೆಳಗ್ಗೆ ಸೂರ್ಯೋದಯ ಯಾವಾಗ ಆಗುತ್ತೆ ಅಲ್ಲಿಂದ ನಾವು ಈ ಮೆಷರ್ಮೆಂಟ್ ಅನ್ನೋದನ್ನ ತಗೊಳ್ತೀವಿ. ಮುಳುಗೋದು, ಹುಟ್ಟೋದು, ಇದನ್ನ ತಗೊಂಡು ನಾವು ಕಾಲದ ಒಂದು ಅಳತೆಯನ್ನ ಮಾಡ್ಕೊಳ್ತೀವಲ್ವಾ, ಅದರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಕೆಲವೊಂದು ವಿಚಾರ ಅಂದ್ರೆ ಈಗ 1 ಸೆಕೆಂಡ್ ಅಂತ ಹೇಳ್ತೀವಲ್ವಾ, ಅದರ ಒಳಗಡೆ ಏನೆಲ್ಲ ಆಗುತ್ತೆ, ಅದನ್ನ ಹೇಗೆ ಮೆಷರ್ ಮಾಡೋದು ಅಂದ್ರೆ ಇದೆಲ್ಲ ಆಗೋದು ಅಣುವಿನಿಂದಾನೆ. ಆ ಅಣು ತಗೊಳ್ಳುವಂತಹ ಸಮಯ ಅಂದ್ರೆ ಅದು ಒಂದಕ್ಕೊಂದು ಸಂಯೋಜನೆ ಆಗೋ ಒಂದು ಸಮಯವನ್ನ ಇಲ್ಲಿ ಕಾಲ ಅಂತ ಕರೆಯೋದು. ಆ ಕಾಲ ಅನ್ನೋದನ್ನ ಮೆಷರ್ ಮಾಡೋದು ಯಾವುದರ ಒಂದು ಆಧಾರದ ಮೇಲೆ ಅಂತಂದ್ರೆ ಸೂರ್ಯನ ಚಲನೆಯ ಆಧಾರದ ಮೇಲೆ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಂಡಿದೀವಿ. ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.